ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ರೈತ ಬಾಂಧವರೇ, ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಉಪಯೋಗದ ಬಗ್ಗೆ ತಿಳ್ಕೊಳ್ಳೋದಾದರೆ, ಸಿರಿಧಾನ್ಯಗಳು ಅಂತ ಅಂದರೆ ರಾಗಿ, ಹಾರ್ಕ, ನವಣೆ, ಸಾಮೆ, ಬರಗು, ಕೊರಲೆ, ಊದಲು, ಸಜ್ಜೆ ಮತ್ತು ಜೋಳದ ಬೆಳೆಗಳ ಸಮೂಹವನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತೇವೆ. ಇವು ಗಾತ್ರದಲ್ಲಿ ಕಿರಿದಾಗಿದ್ದು ಇವುಗಳನ್ನು ಕಿರುಧಾನ್ಯಗಳು ಅಂತಲೂ ಸಹ ನಾವು ಕರಿತೇವೆ. ಈ ಬೆಳೆಗೆ ಸುಮಾರು 5,000 ವರ್ಷಗಳ ಬೇಸಾಯದ ಇತಿಹಾಸವಿರುತ್ತೆ. ಕರ್ನಾಟಕದಲ್ಲಿ ಈ ಸಿರಿಧಾನ್ಯಗಳು ಬೆಳೆಯತಕ್ಕಂಥ ವಿಸ್ತೀರ್ಣವನ್ನು ಗಮನಿಸೋದಾದರೆ ಸರಿಸುಮಾರು 18 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಭಾರತದಲ್ಲಾದರೆ 121.4 ಲಕ್ಷ ಹೆಕ್ಟೇರ್ಗಳಲ್ಲಿ ಈ ಒಂದು ಸಿರಿಧಾನ್ಯವನ್ನು ಬೆಳೀತಾ ಇದ್ದೇವೆ. ನಮ್ಮ ದೇಶದಲ್ಲಿ ಹೆಚ್ಚು ಸಿರಿಧಾನ್ಯ ಬೆಳೆಯತಕ್ಕಂಥ ರಾಜ್ಯಗಳು ಅಂದರೆ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಉತ್ತರ ಪ್ರದೇಶ, ಪಂಜಾಬ್, ರಾಜಸ್ಥಾನ ಹಾಗೂ ಉತ್ತರಾಖಂಡಲ್ಲಿ ಹೆಚ್ಚಾಗಿ ಈ ಒಂದು ಸಿರಿಧಾನ್ಯವನ್ನು ಬೆಳೀತಾ ಇದ್ದೇವೆ. ಕಿರುಧಾನ್ಯಗಳು ಸಾಂಪ್ರದಾಯಿಕ ಬೆಳೆ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದ್ದು ಸ್ಥಳೀಯವಾಗಿ ಆಹಾರ ವೈವಿಧ್ಯತೆ ಹಾಗೂ ಸುಭದ್ರತೆಯನ್ನು ಒದಗಿಸುತ್ತವೆ. ಕಡಿಮೆ ಆಳದ, ಹೆಚ್ಚು ಫಲವತ್ತತೆ ಇಲ್ಲದಂತಹ ಮಣ್ಣಿನಲ್ಲೂ ಸಹ ಈ ಒಂದು ಕಿರುಧಾನ್ಯಗಳನ್ನು ನಾವು ಬೆಳೆಯಬಹುದು. ಈ ಸಿರಿಧಾನ್ಯಗಳು ಅಲ್ಪಾವಧಿ ಬೆಳೆಯಾಗಿದ್ದು ಮಳೆಯಾಶ್ರಿತ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾಗಿರುತ್ತವೆ. ಬರ ನಿರೋಧಕ ಶಕ್ತಿ ಈ ಬೆಳೆಗಿದೆ. ಹವಾಮಾನ ವೈಪರೀತ್ಯಕ್ಕೂ ಹೊಂದಿಕೊಂಡು ಬೆಳೆಯುತ್ತಿವೆ. ಕೀಟ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದೇವೆ. ಕಡಿಮೆ ಉತ್ಪಾದನಾ ವೆಚ್ಚ ಮತ್ತು ಉತ್ತಮ ಇಳುವರಿಯನ್ನು ಕೊಡಬಲ್ಲ ಪರಿಸರ ಸ್ನೇಹಿ ಬೆಳೆಗಳಾಗಿರುತ್ತವೆ. ಸತ್ವಯುತ ಆಹಾರ ಗಾತ್ರದಲ್ಲಿ ಕಿರಿದಾದರೂ ಪೋಷಣಾ ಮೌಲ್ಯದಲ್ಲಿ ಹಿರಿದಾಗಿರುತ್ತವೆ. ಈ ಕಿರುಧಾನ್ಯಗಳನ್ನು ಪೋಷಕಾಂಶಗಳ ಕಣಜ ಅಂತಲೂ ಸಹ ತಿಳಿದಂಥವರು ಹೇಳ್ತಾರೆ. ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ನಾರಿನಂಶ, ಬಿ ಕಾಂಪ್ಲೆಕ್ಸ್, ಅನ್ನಾಂಗಗಳು, ಅಗತ್ಯ ಅಮೈನೋ ಆಮ್ಲಗಳು, ಫೋಲಿಕ್ ಆಮ್ಲ ಮತ್ತು ವಿಟಮಿನ್ ಇ ಅಂಶಗಳಿಂದ ಕೂಡಿದ್ದು ಹೆಚ್ಚು ಪೌಷ್ಟಿಕಭರಿತವಾಗಿರುತ್ತವೆ. ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ, ಮೆಗ್ನೀಸಿಯಮ್ಮು, ತಾಮ್ರ, ರಂಜಕ, ಸತ್ತು, ಕ್ಯಾಲ್ಸಿಯಮ್ಮು ಹಾಗೂ ಪೊಟ್ಯಾಷಿಯಂ ಅಂಶಗಳು ಹೇರಳವಾಗಿರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಅತ್ಯುತ್ತಮ ಆಹಾರ, ಸೂಪರ್ ಫುಡ್ ಅಂತಲೂ ಸಹ ಪರಿಗಣಿಸಲಾಗಿರುತ್ತೆ. ಒಂದು ಕಾಲದಲ್ಲಿ ಬಡವರ ಆಹಾರವಾಗಿದ್ದ ಈ ಆಹಾರಗಳು ಸೂಪರ್ ಫುಡ್ ಮತ್ತು ಶ್ರೀಮಂತರ ಆಹಾರವಾಗಿರುತ್ತೆ. ಹೆಚ್ಚಿನ ನಾರಿನಾಂಶ ಇರೋದರಿಂದ ಹಸಿವನ್ನು ನೀಗಿಸುತ್ತೆ, ಹಾಗೆ ಬೊಜ್ಜುತನವನ್ನು ಕಡಿತಗೊಳಿಸುತ್ತೆ. ಹೃದಯದ ಕಾಯಿಲೆಗಳ ಅಪಾಯವನ್ನು ಕಡಿತ ಮಾಡುತ್ತೆ. ಪಿತ್ತಗಲ್ಲು ಹಾಗೂ ಹೊಟ್ಟೆ ಹುಣ್ಣುಗಳನ್ನು ತಡೆಗಟ್ಟುವಲ್ಲಿ ಜೊತೆಗೆ ಅದರ ಚಿಕಿತ್ಸೆಗೆ ಈ ಒಂದು ಸಿರಿಧಾನ್ಯಗಳು ಲಾಭದಾಯಕವಾಗಿರ್ತವೆ. ರಕ್ತಹೀನತೆ, ಪಿತ್ತಜನಕಾಂಗದ ತೊಂದರೆ ಹಾಗೂ ಅಸ್ತಮಾ ಕಾಯಿಲೆಗಳನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಇರುತ್ತೆ. ಇವುಗಳ ಹೈಪೋ ಅಲರ್ಜಿಕ್ ಗುಣಗಳನ್ನು, ಅಲರ್ಜಿಯನ್ನು ತಡೆಗಟ್ಟಬಲ್ಲಂತಹ ಶಕ್ತಿಯನ್ನು ಹೊಂದಿರುತ್ತವೆ. ರಕ್ತ ಗ್ಲೂಕೋಸ್ ಪ್ರಮಾಣವನ್ನು ಕಡಿತಗೊಳಿಸುತ್ತೆ, ಹಾಗೆ ಟೈಪ್ 2 ಮಧುಮೇಹದ ಅಪಾಯವನ್ನು ಸಹ ಸಿರಿಧಾನ್ಯಗಳು ಕಡಿಮೆ ಮಾಡುತ್ತವೆ. ಇವುಗಳಲ್ಲಿನ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಉತ್ಕರ್ಷಣ ಒತ್ತಡವನ್ನು ಕಡಿತಗೊಳಿಸುತ್ತವೆ, ಕ್ಯಾನ್ಸರ್ ಸಂಬಂಧವನ್ನು ಕಡಿಮೆಗೊಳಿಸುತ್ತೆ, ಅಧಿಕ ರಕ್ತದೊತ್ತಡ ಮತ್ತು ಒತ್ತಡವನ್ನು ನಿವಾರಣೆ ಮಾಡುತ್ತೆ, ಮಲಬದ್ಧತೆಯನ್ನು ನಿವಾರಿಸುತ್ತೆ. ಈ ಸಿರಿಧಾನ್ಯಗಳನ್ನು ದಿನಬಳಕೆಯ ಆಹಾರದಲ್ಲಿ ಇಡಿಯಾಗಿ ಅಥವಾ ಇತರ ಧಾನ್ಯಗಳೊಂದಿಗೆ ಬೆರೆಸಿ ಅತಿ ಸುಲಭವಾಗಿ ರೈತ ಬಾಂಧವರು ಬಳಸಬಹುದು. ಬಹುತೇಕ ಸಿರಿಧಾನ್ಯಗಳಿಗೆ ಯಾವುದೇ ರೀತಿಯ ಗಾಢವಾದಂತಹ ವಾಸನೆ ಇರೋದಿಲ್ಲ. ಇವು ಎಲ್ಲ ಧಾನ್ಯಗಳೊಂದಿಗೆ ಹಾಸುವಕ್ಕಾಗಿ ಬೆರೆಯುತ್ತವೆ. ಸಜ್ಜೆ ಮತ್ತು ಕಿರುಧಾನ್ಯಕ್ಕೆ ವಿಶಿಷ್ಟ ಬಣ್ಣ ಮತ್ತು ಪರಿಮಳವಿದ್ದರೂ ಇವು ದೈನಂದಿನ ಆಹಾರದಲ್ಲಿ ಸೇರ್ಪಡೆಯಾಗಿರುತ್ತವೆ. ಉಳಿದ ತೃಣಧಾನ್ಯಗಳ ಬಳಕೆ ನಶಿಸಿ ಹೋಗ್ತಾ ಇದ್ದಾವೆ.
ಇವುಗಳ ಪುನರ್ಚೇತನ ಈಗ ಅತ್ಯಂತ ಅಗತ್ಯವಾಗಿರೋದ್ರಿಂದ ಎಲ್ಲ ರೈತ ಬಾಂಧವರು ಈ ಒಂದು ಸಿರಿಧಾನ್ಯಗಳನ್ನು ಬೆಳೆದರೆ ಉತ್ತಮವಾದಂತಹ ಫಸಲನ್ನು ಪಡೆಯೋದ್ರ ಜೊತೆಯಲ್ಲಿ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಳಬಹುದಾಗಿರುತ್ತೆ. ರೈತರು ಕೃಷಿಯಲ್ಲಿ ಆರ್ಥಿಕ ಸದೃಢತೆಯನ್ನು ಸಾಧಿಸಲು ಮತ್ತು ಸ್ವಾವಲಂಬಿಗಳಾಗಿ ಕೃಷಿ ಮಾಡಲು ಕೆಲವು ತಾಂತ್ರಿಕತೆಗಳೊಂದಿಗೆ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳು ಹೆಚ್ಚು ಆದಾಯವನ್ನು ಕೊಡಬಲ್ಲ ಬೆಳೆಗಳಾಗುತ್ತಿರುವುದರಿಂದ ರೈತರಿಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಮತ್ತಷ್ಟು ಪ್ರೋತ್ಸಾಹಿಸುವ ಉದ್ದೇಶದಿಂದ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ತೋಟಗಾರಿಕೆ ಮೇಳವನ್ನು ಆಯೋಜಿಸುತ್ತಿದೆ. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಇದೇ ಡಿಸೆಂಬರ್ 21ರಿಂದ 31ರವರೆಗೆ 2025ರ ತೋಟಗಾರಿಕೆ ಮೇಳವನ್ನು ಏರ್ಪಡಿಸಲಾಗಿದೆ. ಮೌಲ್ಯವರ್ಧನೆ ಮತ್ತು ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಎಂಬ ಘೋಷವಾಕ್ಯದಡಿಯಲ್ಲಿ ಆಯೋಜಿಸಲಾಗುತ್ತಿರುವ ಮೇಳದ ಬಗ್ಗೆ ಮಾಹಿತಿ ನೀಡಲು ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ ಅವರು ತೋಟಗಾರಿಕೆಯಲ್ಲಿ ವ್ಯಾಪಾರ ಉತ್ತೇಜಿಸಲು ರಫ್ತುದಾರರ ಮತ್ತು ಮಾರಾಟಗಾರರ ನಡುವಿನ ಮಾರುಕಟ್ಟೆ ಸಂಪರ್ಕ ಬಲಪಡಿಸಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತೋಟಗಾರಿಕೆ ಮೇಳದ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡರು. ನಂತರ ಮಾತನಾಡಿ, ಈ ಬಾರಿಯ ಮೇಳದಲ್ಲಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಹಾರ್ಟಿ ಗೈಡ್ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಸಾರ್ವಜನಿಕರು ಮೇಳದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ 2008ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ತೋಟಗಾರಿಕೆ ಮೇಳವನ್ನು ಮಾಡುತ್ತಾ ಬಂದಿದ್ದೇವೆ. ಈ ವರ್ಷವೂ ಅದೇ ರೀತಿ ಇದೇ ತಿಂಗಳು ಅಂದರೆ ಡಿಸೆಂಬರ್ 21, 22, 23 3 ದಿನಗಳ ಕಾಲ ತೋಟಗಾರಿಕಾ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಮೇಳವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದಾಗ, ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ, ಏನು ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ, ಇವುಗಳನ್ನು ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡಲಿಕ್ಕೆ ಪ್ರಾತ್ಯಕ್ಷಿಕೆ ಮುಖಾಂತರ, ಪ್ರದರ್ಶನಗಳ ಮುಖಾಂತರ ರೈತರಿಗೆ ಮನವರಿಕೆ ಮಾಡಿಕೊಡುವ ಒಂದು ದೃಷ್ಟಿಯಿಂದ ಈ ಬೃಹತ್ ತೋಟಗಾರಿಕಾ ಮೇಳವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ನಮ್ಮ ರೈತ ಬಾಂಧವರಿಗೆ ಕೇವಲ ನಮ್ಮ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳು ಅಥವಾ ತಳಿಗಳೇ ಸಾಕ, ಅಥವಾ ಬೇರೆ ತಳಿಗಳು ತಾಂತ್ರಿಕತೆಗಳು ಬೇಡವಾ ಅನ್ನೋ ಒಂದು ಮಾತು, ಆ ವಿಷಯ ಚರ್ಚೆಗೆ ಬರ್ಬೋದು. ಈ ನಿಟ್ಟಿನಲ್ಲಿ ನಾವು ಸುಮಾರು 400 ಮಳಿಗೆಗಳನ್ನು ಈ ನಮ್ಮ ಮೇಳದಲ್ಲಿ ಹಾಕಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಈಗ ಖಾಸಗಿ ಸಂಸ್ಥೆಗಳು ಸಹ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸ್ತಾ ಇರ್ತಾರೆ. ರೈತರಿಗೆ ಬೇಕಾಗುತ್ತುವಂತಹ ಇತರ ಗೊಬ್ಬರಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಅಥವಾ ಕೀಟನಾಶಕಗಳಾಗಿರ್ಬೋದು, ಪೀಡನಾಶಕಗಳನ್ನು ಸಹ ಅಭಿವೃದ್ಧಿಪಡಿಸ್ತಾ ಇರ್ತಾರೆ. ಈ ಹೊಸ ತಾಂತ್ರಿಕತೆಗಳ ಅಥವಾ ಉತ್ಪಾದನೆಗಳನ್ನು ಅವರು ಮಳಿಗೆಗಳಲ್ಲಿ ಪ್ರದರ್ಶನವನ್ನು ಮಾಡಿ ಆ ರೈತರಿಗೆ ಅವರ ಹೊಸ ತಾಂತ್ರಿಕತೆಗಳನ್ನು ತಲುಪಿಸ್ಲಿಕ್ಕೋಸ್ಕರ ಈ ಮಳಿಗೆಗಳಲ್ಲಿ ನಾವು ಅವಕಾಶವನ್ನು ಮಾಡಿಕೊಟ್ಟಿರ್ತೀವಿ. ಇಲ್ಲಿ 24 ಜಿಲ್ಲೆಗಳಿಂದ ರೈತರು ಬರ್ತಾರೆ. ನಮ್ಮ ವ್ಯಾಪ್ತಿಯಲ್ಲಿ ಬರುವ 24 ಜಿಲ್ಲೆಗಳಲ್ಲೂ ಜಿಲ್ಲೆಗೆ ಒಬ್ಬೊಬ್ಬರಂತೆ ಅವರನ್ನು ಆಯ್ಕೆ ಮಾಡಿ ನಾವಿಲ್ಲಿ ಫಲಪುಷ್ಪ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ಪ್ರತಿ ದಿವಸ 8 ಜನರಂತೆ
3 ದಿವಸಗಳು 24 ಜಿಲ್ಲೆಯ ರೈತರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ನೀಡಿ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು. ಇದೇ ರೀತಿ ಎಲ್ಲ ರೈತರು ಸಹ ಅದನ್ನು ಅಳವಡಿಸ್ಕೊಂಡು ಎಲ್ಲ ಪ್ರಗತಿಪರ ರೈತರಾಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಏನು ಸಾಧನೆ ಮಾಡಿದ್ದಾರೆ, ಅವರು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅದನ್ನು ಅವರ ಬೇರೆ ಇಲ್ಲಿ ಆಗಿರ್ತಕ್ಕಂಥ ರೈತರುಗಳ ಜೊತೆ ಅವ್ರನ್ನ ಸಂದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಾವು ಏನು ಈ ಸರಿ ನಾವು ಮೌಲ್ಯವರ್ಧನೆ ಹಾಗೂ ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಅಂತ ಹೇಳ್ತೀವಿ. ಈ ಮೌಲ್ಯವರ್ಧನೆಯನ್ನು ನಾವು ಯಾವ ರೀತಿ ಯಾವ ಬೆಳೆಯಲ್ಲಿ ಮೌಲ್ಯವರ್ಧನೆಯನ್ನು ಮಾಡ್ಬೋದು, ಮತ್ತು ಯಾವ ರೀತಿ ಅದನ್ನು ರಫ್ತು ಮಾಡಲಿಕ್ಕೆ ನಾವು ಯಾವ ರೀತಿ ಅದನ್ನು ಗುಣಮಟ್ಟದ ನಿಖರವಾದ ತೋಟಗಾರಿಕೆ ಬೇಸಾಯವನ್ನು ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹ ನಾವು ಇಲ್ಲಿ ನಮ್ಮ ಮೇಳದಲ್ಲಿ ಕೊಡಲಾಗ್ತದೆ. ಈ ವರ್ಷದ ವಿಶೇಷತೆ ಏನು ಅಂತ ಬಂದಾಗ, ನಾವು ಕಳೆದ ವರ್ಷದಿಂದ ಒಂದು ಹಬ್ ಅಂದರೆ ಸಮಚ್ಚಯಗಳನ್ನು, ಈಗ ಇಲ್ಲಿ ಪ್ರಮುಖವಾಗಿ ದಾಳಿಂಬೆ ಬೆಳೆನ ಬೆಳೀತಾರೆ. ಆ ದಾಳಿಂಬೆ ಬೆಳೆನಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ. ಅದಕ್ಕೆ ರೋಗದ ಸಮಸ್ಯೆ ಇರ್ಬೋದು ಅಥವಾ ಕೀಟದ ಸಮಸ್ಯೆ ಇರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಕಡೆ ಅವರಿಗೆ ಸಂಪೂರ್ಣ ಮಾಹಿತಿ, ಅಂದರೆ ಆ ಬೆಳೆಯಲ್ಲಿ ಏನು ರೋಗ ಬರುತ್ತೆ, ಏನು ಕೀಟಗಳು ಬರ್ತವೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲೇ ಸಂಶೋಧನೆ ಮಾಡಿ, ಆ ಬೆಳೆಯಲ್ಲೇ ಸಂಶೋಧನೆಯನ್ನು ಮಾಡಿ ಅನುಭವ ಇರ್ತಕ್ಕಂಥ ವಿವಿಧ ಸಂಸ್ಥೆಗಳ ವಿಜ್ಞಾನಿಗಳನ್ನು ನಾವು ಕರೆಸಿ ಅಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಪರಿಕರಗಳನ್ನು ಯಾವ ಖಾಸಗಿ ಕಂಪ್ನಿಯವರು ಮಾಡ್ತಾ ಇದ್ದಾರೆ ಅವ್ರನ್ನ ಕರೆಸಿ ಸಂಪೂರ್ಣವಾದ ಮಾಹಿತಿ, ಗಿಡದ ಆಯ್ಕೆ ಮತ್ತು ತಳಿ ಇಂದ ಹಿಡಿದು ಅದನ್ನು ಕೊಯ್ಲು ಮಾಡೋವರೆಗೂ ಸಂಪೂರ್ಣ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳು ಮತ್ತು ಮಾರಾಟ ಮಾಡೋದ್ರ ಜೊತೆಗೆ ಅದನ್ನು ಮೌಲ್ಯವರ್ಧನೆ ಮಾಡಿ ರಫ್ತು ಮಾಡುವಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ಜಾಗದಲ್ಲಿ ನಾವು ಎಲ್ಲವನ್ನ ಒಳಗೊಂಡಂತೆ ಆ ಒಂದು ಜಾಗದಲ್ಲಿ ಹಬ್ ಅಂತ ಏನು ಹೇಳ್ತೀವಿ. ಈಗ ದಾಳಿಂಬೆ ಬೆಳೆ ಹಬ್ಬ ಸಮಚ್ಚಯ ಅಂದಾಗ ಅಲ್ಲಿ ಸಂಪೂರ್ಣ ಮಾಹಿತಿನ ಅಲ್ಲಿ ಕೊಡ್ತೀವಿ. ಈಗ ದಾಳಿಂಬೆ ಬೆಳೆ ಹಬ್ಬ ಸಮಚ್ಚಯ ಅಂದಾಗ ಅಲ್ಲಿ ಸಂಪೂರ್ಣ ಮಾಹಿತಿನ ಅಲ್ಲಿ ಕೊಡ್ತೀವಿ. ಈ ದಾಳಿಂಬೆ ಬೆಳೀತಕ್ಕಂಥ ರೈತರೆಲ್ಲ ಹೋಗಿ ಅಲ್ಲಿ ಕುಳಿತುಕೊಂಡು ಚರ್ಚೆಯನ್ನು, ಪರಿಕರಗಳನ್ನು ಯಾವುದು ಒಳ್ಳೆ ಪರಿಕರ, ಯಾವುದನ್ನ ಎಲ್ಲೆಲ್ಲಿ ಸಿಗುತ್ತೆ ಅಂತ ಒಂದೇ ಜಾಗದಲ್ಲಿ ಆ ಪರಿಕರಗಳು ಸಿಗ್ತವೆ, ಮಾಹಿತಿನೂ ಸಿಗುತ್ತೆ. ಅದರಿಂದ ರೈತರು ನೇರವಾಗಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಅವರು ಬೇಕಾದಂಥ ಮಾಹಿತಿನ, ಪರಿಕರವನ್ನು ಪಡಿಬೋದು. ಈ ರೀತಿಯಾಗಿ ನಾವು ವಿವಿಧ ಪ್ರಮುಖ ಬೆಳೆಗಳಿಗೆ ಸಮಚ್ಚಯವನ್ನು, ಈಗ ದಾಳಿಂಬೆ ಆದಮೇಲೆ ದ್ರಾಕ್ಷಿ ಬೆಳೆಗೂ ಇದೇ ರೀತಿ ಸಮಚ್ಚಯವನ್ನು ಮಾಡಿದ್ದೀವಿ. ಮತ್ತು ನಮ್ಮ ತೋಟಿಪಟ್ಟಿ ಪ್ಲಾಂಟೇಶನ್ ಕ್ರಾಪ್ಸು ಮತ್ತು ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳ ಒಂದು ಸಮಚ್ಚಯ ಮಾಡಿದ್ದೀವಿ. ಹೊಸ ಬೆಳೆಗಳ ಸಮಚ್ಚಯವನ್ನು ಮಾಡಿದ್ದೀವಿ. ಬಯೋ ಸೊಲ್ಯೂಷನ್ಸ್ ಜೈವಿಕ ಸಮಚ್ಚಯದಲ್ಲಿ ನಾವು ಈ ಕೆಮಿಕಲ್ಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ, ರಸಾಯನಗಳನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದೀವಿ. ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಯಾವ ಬೆಳೆಯನ್ನು, ಹೊಸ ಬೆಳೆಗಳ ಬಗ್ಗೆನೂ ನಮ್ಮದೊಂದು ಸಮಚ್ಚಯ ಇದೆ, ಹೊಸ ತೋಟಗಾರಿಕಾ ಬೆಳೆಗಳ ಸಮಚ್ಚಯ ಅಂತೇಳಿ. ಅಲ್ಲಿ ಹೊಸ ಬೆಳೆಗಳನ್ನು, ಯಾವ ಬೆಳೆಗಳನ್ನು ನಾವು ಬೆಳಿಬೋದು, ಯಾವ ಬೆಳೆ ಬೆಳೆದ್ರೆ ಎಷ್ಟು ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು, ಇದನ್ನೆಲ್ಲ ನಾವು ಮಾಹಿತಿನ ಕೊಡ್ತೀವಿ. ಈ ನಿಟ್ಟಿನಲ್ಲಿ ರೈತರು ಬಂದು ಈ ಎಲ್ಲ ತಂತ್ರಜ್ಞಾನಗಳನ್ನು ಅಥವಾ ಹೊಸದಾಗಿ ಏನೀಗ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಬಂದಿದೆ ಅದನ್ನು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಕಳೆದ ವಾರವಷ್ಟೇ ನಾವು ಅದನ್ನು ನಮ್ಮ ಮಾನ್ಯ ಕೃಷಿ ಸಚಿವರು ಅದನ್ನು ಅನಾವರಣ ಮಾಡಿದ್ರು. ಇದನ್ನು ಈಗ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕೆ ಮೇಳದಲ್ಲಿ ಆ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ನ ತಾವು ನೋಡ್ಬೋದು. ಬೇರೆ ಬೇರೆ HP ಟ್ರ್ಯಾಕ್ಟರ್ಗಳನ್ನು ಅದು ಎಷ್ಟು ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನೋಡ್ಬೋದು. ಈ ರೀತಿ ಹೊಸ ತಾಂತ್ರಿಕತೆಗಳನ್ನು, ಹೊಸ ಯಂತ್ರೋಪಕರಣಗಳನ್ನು, ಏಕೆಂದರೆ ಇವತ್ತು ತಾವೆಲ್ಲರಿಗೂ ಗೊತ್ತಿದೆ ಈ ಲೇಬರ್ ಪ್ರಾಬ್ಲಮ್ಮು. ಇವತ್ತು ಕೃಷಿ ಮಾಡಬೇಕು ಅಂದರೆ, ತೋಟಗಾರಿಕೆ ಮಾಡಬೇಕು ಅಂದರೆ ಎಲ್ಲ ಕಡೆನೂ ಎಲ್ಲದಕ್ಕೂ ಇವತ್ತು ಲೇಬರ್ ಪ್ರಾಬ್ಲಮ್ ಇದೆ. ಇದರಲ್ಲಿ ನಮ್ಮ ಯಂತ್ರೋಪಕರಣಗಳ ಎಷ್ಟು ಅಭಿವೃದ್ಧಿಯಾಗಿದೆ, ಆ ಒಂದು ಅಡ್ವಾನ್ಸ್ ಆಗಿರ್ತಕ್ಕಂಥ ಹೊಸ ಯಂತ್ರೋಪಕರಣಗಳನ್ನು
ಇಲ್ಲಿ ಸೂಕ್ತವಾದಂಥ ಯಂತ್ರೋಪಕರಣಗಳ ಒಂದು 25 ಮಳಿಗೆಗಳು, ಯಂತ್ರೋಪಕರಣ ಮಳಿಗೆಗಳು ಇಲ್ಲಿ ಬಂದು ಅವರ ಹೊಸ ಹೊಸ ಯಂತ್ರೋಪಕರಣಗಳನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬಂದು ಇದನ್ನ ನೀವು ಚರ್ಚೆಯನ್ನ ಮಾಡಿ ವಿಜ್ಞಾನಿಗಳ ಜೊತೆ ಮತ್ತು ಇತರ ತಜ್ಞರ ಜೊತೆ, ವಿವಿಧ ವಿಷಯಗಳ ಬಗ್ಗೆ ತಜ್ಞರು ಇರ್ತಾರೆ, ನೀವೆಲ್ಲ ಚರ್ಚೆ ಮಾಡಿ ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪ್ರಗತಿಪರ ಕೃಷಿಕ ಆರ್.ಎ. ದಯಾನಂದ ಮೂರ್ತಿ ಅವರು ಕಾನೂನು ಪದವಿಯನ್ನು ಹೊಂದಿರುವಂತಹವರು. ಶಿಕ್ಷಣದ ನಂತರ ಇತರೆ ಉದ್ಯೋಗಗಳನ್ನು ಕೈಗೊಂಡಿದ್ದರೂ ಮನಸ್ಸು ಮಾತ್ರ ತುಡಿದದ್ದು ಕೃಷಿಯೆಡೆ. ಕೃಷಿ ಆರಂಭಿಸುವ ಮೊದಲು ತಜ್ಞರಿಂದ, ಪ್ರಗತಿಪರ ರೈತರಿಂದ ಮಾಹಿತಿ ಪಡೆದುಕೊಳ್ಳುವುದರ ಜೊತೆಗೆ ಕೃಷಿ ಮೇಳಗಳಲ್ಲಿಯೂ ಭಾಗವಹಿಸಿ ವೈಜ್ಞಾನಿಕ ಮಾಹಿತಿ ಸಂಗ್ರಹಿಸಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ತಮ್ಮ ಜಮೀನಿನಲ್ಲಿ ದಯಾನಂದ ಮೂರ್ತಿ ಅವರು ಮಾವು, ನೇರಳೆ, ನಿಂಬೆ, ಅಂಜೂರ ಸೇರಿದಂತೆ ಸುಮಾರು 100 ಜಾತಿಯ ಹಣ್ಣಿನ ಬೆಳೆಗಳನ್ನು, ತೆಂಗು ಬೆಳೆ ಸೇರಿದಂತೆ ಇನ್ನಿತರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದಾರೆ. ಇದರೊಂದಿಗೆ ವಿವಿಧ ತಳಿಯ ಕೋಳಿ ಸಾಕಣೆ, ನಾಟಿ ಎಮ್ಮೆ ಹಸುಗಳ ಸಾಕಣೆ, ನಾಟಿ ಕುದುರೆ ಸಾಕಣೆ ಸೇರಿದಂತೆ ಜೇನು ಸಾಕಣೆಯನ್ನು ಅಳವಡಿಸಿಕೊಂಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಎರೆಹುಳು ಗೊಬ್ಬರ ಘಟಕ ಮತ್ತು ಬಯೋಡೈಜೆಸ್ಟರ್ ಅನ್ನು ಸ್ಥಾಪಿಸಿಕೊಂಡಿದ್ದಾರೆ. ಈ ತಂತ್ರಜ್ಞಾನಗಳ ಅಳವಡಿಕೆಯಿಂದ ದಯಾನಂದ ಅವರು ಬೆಳೆಗಳಿಗೆ ನೈಸರ್ಗಿಕ ಗೊಬ್ಬರವನ್ನು ಒದಗಿಸುತ್ತಿದ್ದಾರೆ. ಅಡಿಕೆ ಬೆಳೆಯನ್ನು ಕೈಗೊಂಡಿರುವ ದಯಾನಂದ ಅವರು ರಿಯಾಯಿತಿ ದರದಲ್ಲಿ ಅಡಿಕೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಈಗ ಅಡಿಕೆ ನೋಡಿ, ಸುಮಾರು ಇದು 4 ವರ್ಷದಿಂದ ಅಡಿಕೆ ನನ್ನ ಹಿಂದೆ ಕಾಣ್ತಕ್ಕಂಥದ್ದೆಲ್ಲ ಅಡಿಕೆನೇ. ಇದು 4 ವರ್ಷದಿಂದ ನನಗೆ ಅಡಿಕೆ ಇಳುವರಿ ಬಂದಿದೆ. ಅಡಿಕೆಯನ್ನು ಲೇಬರ್ ಸಿಕ್ಕರೆ ಲೇಬರಿಂದ ಕೊಯ್ಸ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾನೇ ಹಚ್ಚಿ, ನಾವೇ ರೆಡಿ ಮಾಡಿ, ನಾವೇ ಬೇಯಿಸ್ಬಿಟ್ಟು ಭೀಮ್ ಸಮುದ್ರಕ್ಕೆ ಮಾರ್ಕೆಟಿಗೆ ಕೊಟ್ಟು ಬರ್ತೀನಿ. ಲೇಬರ್ ಯಾರು ಸಿಗಲಿಲ್ಲ ಅಂತಂದರೆ ಒಪ್ಪಂದ ಕೊಡ್ತಾಯಿದ್ದೀನಿ. ಈಗ ಮೊನ್ನೆ ಹೋದ ವರ್ಷ ನಾನು ಒಂದು 3 ಕ್ವಿಂಟಲ್ ಅಡಿಕೆ ಆಯಿತು. ಫಸ್ಟ್ ಕೊಯ್ಲಿಗೆ ಮಿನಿಮಮ್ 3 ಕೊಯ್ಲು ಬರ್ತದೆ, 3 ರಿಂದ 4 ಕೊಯ್ಲು ಬರ್ತದೆ. ಫಸ್ಟ್ಗೆ ಕೊಯ್ಲಿಗೆ ನನಗೆ 3 ಲಕ್ಷ ರೂಪಾಯಿ ಅಡಿಕೆಯಲ್ಲಿ ಬಂತು. ಆ ಅಡಿಕೆ ಮಾರ್ಕೊಂಡೆ. ಈಗ ಹಿಂದೆ ಕಾಣ್ತಕ್ಕಂಥದ್ದೆಲ್ಲ ನರ್ಸರಿ ಮಾಡಿದ್ದೀನಿ ಅಡಿಕೆ ಸಸಿನ. ಇವತ್ತು ಅಲ್ಲಿ 4 ರೂಪಾಯಿ ಒಂದು ಗೋಟ್ ತಂದುಬಿಟ್ಟು ಪಾಕೆಟ್ಗೆ ಹಾಕಿ ಮಣ್ಣು ತುಂಬಿ ನಾನು ಇವತ್ತು ಅಡಿಕೆ ಸಸಿ ಬೆಳೆಸಿದ್ದೀನಿ. ಇವತ್ತು ನಾನು ಬೇರೆ ಕಡೆ ಎಲ್ಲ 35-40 ರೂಪಾಯಿ ಮೇಲ್ಪಟ್ಟು ನಡೀತಿದೆ. ನಾನು 32 ರೂಪಾಯಿಗೆ ವಾಟ್ಸಪ್ಪಿಗೆ ಬಿಟ್ಟು 32 ರೂಪಾಯಿ ಒಂದು ಅಡಿಕೆ ಸಸಿ ಕೊಡ್ತಾಯಿದ್ದೀನಿ. ಅದರಾಗೂ ದಲಿತರಿಗೆ, ಅಂತ್ಯೋದಯ ಕಾರ್ಡ್ದಾರಿಗೆ, ಹೋರಾಟಗಾರರಿಗೆ 10 ರೂಪಾಯಿ ಅಂತ ಸಸಿ ನಾನು ಅನೌನ್ಸ್ ಮಾಡಿದ್ದೀನಿ. ಈಗ 10 ರೂಪಾಯಿನೂ ಕೂಡ ಕೆಲವರು ರೈತರು ಬಂದು ತೊಗೊಂಡೋಗಿದ್ದಾರೆ. ಬೇರೆ ರೈತರಿಗೆ 30 ರೂಪಾಯಿನೂ ಕೊಟ್ಟಿದ್ದೀನಿ. ಮಧ್ಯೆ ಒಂದು ಸ್ವಲ್ಪ ಚೆನ್ನಾಗಿರ್ತಕ್ಕಂಥವ್ರಿಗೆ 32 ರೂಪಾಯಿ ಹೇಳಿದ ಹಾಗೆ 32 ರೂಪಾಯಿನ ಕೊಟ್ಟು ಇವತ್ತು ನಾನು ಅದರಲ್ಲೂ ಕೂಡ ನಾನು ದುಡ್ಡನ್ನು ಮಾಡಿದ್ದೀನಿ. ಈಗ ಮ್ಯಾಂಗೋನ ಡೋರ್ ಸರ್ವಿಸ್ ಕೊಟ್ಟು ಸಾಕಷ್ಟು ಆದಾಯ ಬರ್ತಾಯಿದೆ. ಈಗ ನೆಕ್ಸ್ಟು ಈಗ ನೇರ್ಲ್ಯಾಂಡ್, ಈ ವರ್ಷ ನೇರ್ಲ್ಯಾಂಡ್ ಸ್ಟಾರ್ಟ್ ಆಗಿದೆ. ಸುಮಾರು ಒಂದು 20 ಮರದಲ್ಲಿ ನೇರ್ಲ್ಯಾಂಡ್ ಬರ್ತಿದೆ. ನೇರ್ಲ್ಯಾಂಡ್ ನಾನು ಆ್ಯಕ್ಚುಲಿ ಮಾವಿನ ಹಣ್ಣಿನ ಜೊತೆ ನೇರ್ಲ್ಯಾಂಡ್ ಬರಲ್ಲ ಅಂತ ಗ್ರಾಹಕರು ಕೇಳ್ತಾರೆ. ಮನೆಗೆ ಹೋಗಿ ನಾನು ಡೋರ್ ಸರ್ವಿಸ್ ಕೊಡೋದ್ರಿಂದ ಆ್ಯಕ್ಚುಲಿ ನಾನು ಒಂದೇ ರೇಟು ಸುಮಾರು 3 ವರ್ಷ ಮ್ಯಾಂಗೋ ಮಾರಿದಾಗ 100 ರೂಪಾಯಿ ಮಾಡಿದ್ದೆ. ಆದರೆ ಹೋದ ವರ್ಷ ಈ ವರ್ಷ ಇಳುವರಿ ಇಲ್ಲ, ಹಂಗಾಗಿ 20 ರೂಪಾಯಿ ಜಾಸ್ತಿ ಮಾಡಿದ್ದೀನಿ. ನನ್ನ ಡೋರ್ ಸರ್ವಿಸ್ ಮಾಡೋದ್ರಿಂದ ಪೆಟ್ರೋಲ್ ಚಾರ್ಜ್ ಮತ್ತು ನಾನು ಖರ್ಚನ್ನು ಸರಿ 20 ರೂಪಾಯಿ ಮಾಡ್ಕೊಂಡು 120 ರೂಪಾಯಿ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಆರ್ಡ್ರ್ ಆಗ್ತಿದೆ. ಈಗ ಮಾವಿನ ಜೊತೆಗೆ ನೇರಳೆ ಹಣ್ಣು ಕೂಡ ಈಗಾಗಲೇ ಬುಕ್ ಆಗಿದ್ದಾವೆ. ಅದನ್ನು ಕೂಡ ಮಾಡ್ಕೊಂಡು ನಾನು ಆದಾಯ ಮಾಡ್ತಾಯಿದ್ದೀನಿ. ಈಗ ಸಮಗ್ರ ಕೃಷಿಯಿಂದ ನಮಗೆ ಎಷ್ಟು ಲಾಭ ಇದೆ ಅಂತೇಳಿದ್ರೆ, ಈಗ ನಾವು ಕೆಮಿಕಲ್ ಹಾಕಿಬಿಟ್ಟು 1 ಸತಿ 2 ಸತಿ ಲಾಭ ತಗೋಬೋದು. 3ನೇ ಸರಿ ನೆಲ ಕೆಟ್ಟೋಗುತ್ತೆ, ನೆಲ ಬರಡಾಗುತ್ತೆ, ಇಳುವರಿ ಬರೋದಿಲ್ಲ, ರೋಗ ಜಾಸ್ತಿ ಆಗ್ತವೆ. ಈ ರೀತಿ ಕೆಮಿಕಲ್ ಕೈ ಬಿಟ್ಬಿಟ್ಟು ಸಮಗ್ರ ಕೃಷಿ ಮಾಡೋದ್ರಿಂದ ನಮ್ಗೆ ಒಳ್ಳೆ ನೋಡಿ, ಈಗ ರಾಗಿ ಬೆಳೀತಾಯಿದ್ದೀನಿ, ನೀರುಳ್ಳಿ ಬೆಳೀತಾಯಿದ್ದೀನಿ, ಈಗ ನಾನು ಮೆಣಸಿನ್ಕಾಯಿ ಬೆಳೆದಿದ್ದೀನಿ, ಈ ಬೆಳ್ಳುಳ್ಳಿ ಕೂಡ ನಾನು ಬೆಳೀತಾಯಿದ್ದೀನಿ. ಯಾರಿಗೂ ನಾನು ಅಮೌಂಟನ್ನು ಈಗ ಮಾರ್ಕೆಟಲ್ಲಿ ತಗೊಳ್ಳೋ ಅವಶ್ಯಕತೆಯೇ ನನಗಿಲ್ಲ. ಹಂಗಾಗಿ ಪ್ರತಿಯೊಬ್ಬ ರೈತರು ಕೂಡ ಈ ಥರ ಸಮಗ್ರ ಕೃಷಿ ಪದ್ಧತಿ ಮಾಡಿಕೊಂಡು ಬೆಳೆದಿದ್ದೇ ಆದರೆ ನಮಗೆ ಲಾಭ ಹೆಚ್ಚು, ಖರ್ಚು ಕಮ್ಮಿ. ಇಲ್ಲಿ ನೋಡಿ, ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆ ನಮಗೆ ಸಿಗುತ್ತದೆ. ಈಗ ನೀರುಳ್ಳಿ ಬೆಳಿತೀನಿ, ನೀರುಳ್ಳಿ ಮಧ್ಯದ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಒಂದು ಲೈನ್ ಕೊತ್ತಂಬರಿ ಹಾಕ್ತೀನಿ, ನೆಕ್ಸ್ಟ್ ನೀರುಳ್ಳಿ ಇದು ಎಂಥದ್ದು ಚೆಂಡು ಹೂವು ಹಾಕ್ತಾಯಿದ್ದೀನಿ. ನೀರುಳ್ಳಿ ಯಾವತ್ತೂ ನಮಗೆ ರೇಟೇ ಸಿಗ್ತಾಯಿಲ್ಲ. ನೀರುಳ್ಳಿ ಸಿಗುತ್ತೆ, ಚೆಂಡು ಹೂದಲ್ಲಿ ಸಿಗುತ್ತೆ. ಚೆಂಡು ಹೂವದಲ್ಲಿ ಸಿಕ್ಕಾಗ ಒಳ್ಳೆ ರೇಟಿಗೆ ಚೆಂಡು ಹೂವು ಹೋಗುತ್ತೆ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪಲ್ಲಿ ಮಾರ್ತೀವಿ, ಕೊತ್ತಂಬರಿ ಹೋಗುತ್ತೆ, ಕೊತ್ತಂಬರಿಯಲ್ಲಿ ದುಡ್ಡಾಗುತ್ತೆ. ಕೊತ್ತಂಬರಿ ಅದನ್ನು ಬಲಿತು ಅಂದರೆ ಬೀಜ ಆಗುತ್ತೆ, ಕೊತ್ತಂಬರಿ ಬೀಜದಲ್ಲಿ ನಮಗೆ ದುಡ್ಡಾಗುತ್ತೆ. ಈ ರೀತಿ ಒಂದಲ್ಲ ಒಂದು ಬೆಳೆಯಲ್ಲಿ ನಮಗೆ ಕೈ ಸಿಗೋದ್ರಿಂದ ಪ್ರತಿಯೊಬ್ಬ ರೈತರು ಕೂಡ
ಸಮಗ್ರ ಕೃಷಿಯಲ್ಲಿ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಇತರ ರೈತರಿಗೆ ಸಮಗ್ರ ಕೃಷಿ ಅಳವಡಿಕೆಯೆಡೆ ಪ್ರೋತ್ಸಾಹಿಸುತ್ತಾರೆ. ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರವು ಹಲವು ಸೌಲಭ್ಯಗಳನ್ನು ನೀಡಿದೆ. ಅಂತಹ ಒಂದು ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ನಾನು ಹನಿ ನೀರಾವರಿ ಅಳವಡಿಸಿಕೊಂಡಿದ್ದೇನೆ ಎನ್ನುವ ದಯಾನಂದ ಅವರು ಸಹಾಯಧನದ ಬಗ್ಗೆ ಹಾಗೂ ತಜ್ಞರ ಮಾರ್ಗದರ್ಶನದ ಅವಶ್ಯಕತೆಯ ಕುರಿತು ಹೀಗೆ ಮಾಹಿತಿ ಹಂಚಿಕೊಳ್ಳುತ್ತಾರೆ. 2010ರಲ್ಲಿ ಕೃಷಿ ಮಾಡೋಣ ಅಂತೇಳಿ ಬಂದೆ. ಈ ಒಂದು 10 ಎಕರೆಯಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡೆ. ಸರ್ಕಾರದಿಂದ ಒಂದು ಬೋರ್ ಬಂತು. ಆ ಬೋರ್ ಹಂಚಲ್ಲಿ 1.5 ಇಂಚ್ ನೀರು ಬಿತ್ತು. ಈ ನೀರಲ್ಲಿ ನಾನು ಕೃಷಿ ಮಾಡ್ಕೊಂತ ಮೆಕ್ಕೆಜೋಳ, ಕಡಲೆಕಾಯಿ, ತರಕಾರಿಯನ್ನು ಬೆಳೀತಾ ಇದ್ದೆ. ಬೆಳೀತಿರಬೇಕಾದ್ರೆ ಕೃಷಿ ಮೇಳಗಳನ್ನು ನಾನು ಪತ್ರಿಕೆಯಲ್ಲಿ ಓದಿದಾಗ ಸ್ವಲ್ಪ ಕೃಷಿ ಇಲಾಖೆಯನ್ನು ಭೇಟಿ ಮಾಡ್ಕೊಂಡು ಕೃಷಿ ಮೇಳಗಳಿಗೆ ಹೋದೆ. ಕೃಷಿ ಮೇಳಗಳಿಗೆ ಹೋದ ನಂತರ ನನಗೆ ಗೊತ್ತಾಯಿತು ಏನೇನು ಬೆಳಿಬೋದು, ಏನೇನು ಮಾಡ್ಬೋದು ಅನ್ನೋ ಅನುಭವ ನನಗಾಯಿತು. ಹಂಗಾಗಿ ಅಲ್ಲಿಂದ ಇಲ್ಲಿ ತನಕ ನಾನು ನಮ್ಮ ತೋಟದಲ್ಲಿ ಒಂದು 300 ತೆಂಗಿನ ಸಸಿಗಳನ್ನು ಖರೀದಿ ಮಾಡ್ಕೊಂಡು ಹಾಕ್ಕೊಂಡೆ. ಆಮೇಲೆ ಒಂದು 200 ಮಾವಿನ ಸಸಿಗಳನ್ನು ತಂದು ಹಾಕ್ಕೊಂಡೆ. ಅದ್ರ ಜೊತೆಗೆ ಸಪೋಟ, ನೇರಳೆ, ನಿಂಬು, ಅಂಜೂರ, ಹೀಗೆ ವಿಧ ವಿಧವಾದ ಸುಮಾರು ಒಂದು 100 ಜಾತಿಯ ಹಣ್ಣಿನ ಗಿಡಗಳನ್ನು ನಾನು ತಂದು ಇವತ್ತು ಹಾಕ್ಕೊಂಡಿದ್ದೀನಿ. ಇವತ್ತು ಸುಮಾರು ನನಗೆ ಈಗ ಮಾವು ಫಸಲಿ ಬಂದಿದೆ. ಮಾವು ಈಗ 5ರಿಂದ 6ನೇ ವರ್ಷ ಈಗ ಫಸಲಿ ಬಂದಿರತಕ್ಕಂಥದ್ದು. ಈಗ ಮಾವನ್ನು ಮಾರ್ಕೆಟ್ಗೆ ಹಾಕ್ತಾಯಿದ್ದೀನಿ. ಇದು ನಾನು ಒಂದು ಡೋರ್ ಸರ್ವಿಸನ್ನು ಕೊಟ್ಟು ಮಾವಿನ ವ್ಯಾಪಾರವನ್ನು ಮಾಡ್ಕೊಂಡು ಒಳ್ಳೆ ಆದಾಯ ಕಾಣ್ತಾಯಿದ್ದೀನಿ. 300 ತೆಂಗಿನ ಮರಗಳಿದ್ದಾವೆ. 300 ತೆಂಗಿನ ಮರದಲ್ಲಿ ಸುಮಾರು ತೆಂಗಿನಕಾಯಿಯಿಂದ ಕೊಬ್ಬರಿ ಆದಾಯ ನೋಡ್ತಾಯಿದ್ದೀನಿ, ತೆಂಗಿನಕಾಯಲ್ಲಿ ಆದಾಯ ನೋಡ್ತಾಯಿದ್ದೀನಿ. ಎಳನೀರು ಬಂದರೆ ಎಳನೀರನ್ನು ಕೊಡ್ತಾಯಿದ್ದೀನಿ. ಹೀಗೆ ಅದರಲ್ಲಿ ತುಂಬ ಆದಾಯವನ್ನು ನೋಡ್ತಾಯಿದ್ದೀನಿ. ಸಪೋಟ ಪ್ರತಿ ವರ್ಷ ಸಪೋಟ ಬರ್ತಾಯಿದ್ದಾವೆ. ಸಪೋಟದಲ್ಲೇ ಆದಾಯ ಕಾಣ್ತಾಯಿದ್ದೀನಿ. ಇನ್ನು ನಿಂಬು ಬಂದಾಗ ಪ್ರತಿನಿತ್ಯನೂ ಕೂಡ ನನ್ನದು ಸುಮಾರು ಒಂದು 50-60 ನಿಂಬೆ ಮರಗಳಿದ್ದಾವೆ. ಪ್ರತಿನಿತ್ಯನೂ 1000 ರೂಪಾಯಿಯನ್ನು ನಿಂಬೆ ಹಣ್ಣಿನ ವ್ಯಾಪಾರ ಮಾಡ್ತಾಯಿದ್ದೀನಿ. ಬೆಳಗಿಂದ ಸಂಜೆವರೆಗೂ ಕೂಲಿ ಇಲ್ಲಿ ಕೆಲಸ ಮಾಡೋದು. ಸಂಜೆ ಆದಮೇಲೆ ಪಟ್ಟಣಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣುಗಳೆಲ್ಲ ಆದ್ಕೊಳ್ಳೋದು, ತಗೊಂಡೋಗೋದು. ಒಂದು 7-8 ಡಾಬಾಗಳನ್ನು ಬುಕ್ ಮಾಡ್ಕೊಂಡು ಒಂದು ಡಾಬಾಗೆ 100, 150, 200, 10 ರೂಪಾಯಿ 3 ಹಂಗೆ ಈ ರೀತಿ ಡೈಲಿ 1000 ರೂಪಾಯಿ ಇಲ್ಲದೆ ನನಗೆ ಮನೆಗೆ ಬರೋದಿಲ್ಲ. ಹಂಗಾಗಿ ನಿಂಬೆಹಣ್ಣಲ್ಲಿ ಏನಿಲ್ಲ ಅಂದ್ರೆ ವರ್ಷಕ್ಕೆ ಮಿನಿಮಮ್ 2.5ರಿಂದ 3 ಲಕ್ಷ ರೂಪಾಯಿ ನನಗೆ ನಿಂಬೆಹಣ್ಣಲ್ಲಿ ಆದಾಯ ಬರ್ತದೆ. ಹೀಗಾಗಿ ನಾನು ಇವತ್ತು ಸಮಗ್ರ ಕೃಷಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ಸಮಗ್ರ ಕೃಷಿಯಲ್ಲಿ ನಾನು ಈ ಗೊಬ್ಬರ ಬೇಕಾಗುತ್ತೆ. ಗೊಬ್ಬರಕ್ಕೆ ನಾನೇನು ಮಾಡಿದೆ, ಕುದುರೆಯನ್ನು ತಂದಿದ್ದೀನಿ, ಕುದುರೆ ಕಟ್ಕೊಂಡಿದ್ದೀನಿ. ನಾಟಿ ಕುದುರೆ, ನಾಟಿ ಎಮ್ಮೆ, ನಾಟಿ ಹಸುಗಳು, ನಾಟಿ ಕೋಳಿಗಳು, ಮೊಲ ಸಾಕಾಣಿಕೆ, ಜೇನು ಕೃಷಿ. ಈ ಕೋಳಿಗಳಲ್ಲಿ ಸುಮಾರು ವೆರೈಟಿ ಕೋಳಿದ್ದಾವೆ. ಟರ್ಕಿ ಕೋಳಿ, ಸೀಟಿ ಕೋಳಿ, ಗಿರಿರಾಜ, ಬಾತುಕೋಳಿ, ಪೆಡಸೆ ಕೋಳಿ, ಸ್ವರ್ಣದಾರ, ಹೀಗೆ ಥರವಾದ ಕೋಳಿಗಳನ್ನು ನಾನು ಸಾಕೊಂಡಿದ್ದೀನಿ. ಈಗ ನನ್ನ ತೋಟಕ್ಕೆ ಮೊದಲೆಲ್ಲ ನಾನು ಈ ಹಸುವಿನ ಸಗಣಿ ಮತ್ತು ಎಮ್ಮೆ ಸಗಣಿ ಇದನ್ನೆಲ್ಲ ಗೊಬ್ಬರ ಮಾಡ್ಕೊಂಡು ಹಾಕ್ತಿದ್ದೆ. ಈಗ ನನಗೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನ್ನಲ್ಲಿ 100 ಕೋಳಿಗಳಿದೆ, ಜಾತಿಗಳು ಕೋಳಿಗಳಿದ್ದಾವೆ. ಹೊಲ ತುಂಬ ಓಡಾಡ್ಕೊಂಡು ಹೊಲ ತುಂಬ ಈ ಸೊಪ್ಪು, ಸದೆ, ಎಲೆ, ಹುಳ ಉಪ್ಪುಗಳನ್ನು ತಿಂದುಬಿಟ್ಟು ಅಲ್ಲೇ ಇಕ್ಕಿ ಹಾಕ್ತವೆ. ಅದೇ ನನಗೆ ಸಾಕಷ್ಟು ಗೊಬ್ಬರ ಆಗಿದೆ. ಅದರಲ್ಲೂ ನನಗೆ ಗೊಬ್ಬರ ಹಾಕ್ತಕ್ಕಂಥ ಹಣ ನನಗೆ ಸೇವ್ ಆಗೋಯಿತು. ಈ ರೀತಿ ನಾನು ಸಮಗ್ರ ಕೃಷಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಈ ಎರೆಹುಳು ಗೊಬ್ಬರವನ್ನು ನಾನು ತಯಾರು ಮಾಡ್ತಾಯಿದ್ದೀನಿ. ಬಯೋಡೈಜೆಸ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಹೀಗೆ ಹಂತ ಹಂತವಾಗಿ ಆ ಬಯೋಡೈಜೆಸ್ಟಲ್ಲಿ ಬಂದಕ್ಕಂಥ ಜಲಸಾರವನ್ನು ನಾನು ಈ ಮಾವಿನ ಗಿಡಗಳಿಗೆ, ಅಡಿಕೆ ಸಸಿಗೆ, ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ಜಲಸಾರದ ಜೊತೆಗೆ ನಾನು ಮಜ್ಜಿಗೆ ಹುಳಿ, ನನ್ನಲ್ಲಿ ಈಗ ಎಮ್ಮೆ ಕರೀತಾ ಇದ್ದಾವೆ, ಆ ಮಜ್ಜಿಗೆ ಹುಳಿ ಮಾಡಿಬಿಟ್ಟು ಅದನ್ನು ಒಂದು ಮಜ್ಜಿಗೆ ಮಾಡಿ ಮಜ್ಜಿಗೆಯನ್ನು ಒಂದು 5-6 ದಿನ ಇಟ್ಬಿಟ್ಟು ಆ ಜಾಸ್ತಿ ಹುಳಿ ಬಂದಾಗ ಜಲಸಾರವನ್ನು ಮಿಕ್ಸ್ ಮಾಡ್ಕೊಂಡು ಯಾವನ್ನ ಗಿಡಗಳಿಗೇನೆ ಎಲೆ ಒಣಗ್ತಾ ಇದ್ದರೆ ಅಥವಾ ಕೀಟಗಳು ಬಂದಿದ್ದರೆ ಈ ಒಂದು ಮಜ್ಜಿಗೆ ಹುಳಿ ಮತ್ತು ಜಲಸಾರವನ್ನು ಅದ್ರ ಜೊತೆ ಸ್ವಲ್ಪ ನೀಮ ಅಂದರೆ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ನಾನು ಹೊಡೆಯೋದ್ರಿಂದ ಯಾವುದೇ ರೋಗಗಳು ನನ್ನಲ್ಲಿ ಯಾವ ಗಿಡಕ್ಕೂ ಕೂಡ ಇವತ್ತು ಬಂದಿಲ್ಲ. ನಾನು ಮೊನ್ನೆ 2 ಈ ಮಾವಿನ ಫಸಲಿನ ಜೊತೆಗೆ ನಾನು ದಾಳಿಂಬೆಯನ್ನು 2 ಎಕರೆ ದಾಳಿಂಬೆ ಹಾಕಿದ್ದೆ. ಸುಮಾರು 8 ವರ್ಷ ನಾನು ದಾಳಿಂಬೆಯನ್ನು ಬೆಳೆದೆ. ಎಂದೂ ರೋಗವನ್ನು ನಾನು ಕಾಣಲಿಲ್ಲ. ಆದರೆ ದಾಳಿಂಬೆಯಲ್ಲಿ ಆದಾಯ ನನಗೆ ಕಮ್ಮಿ ಬಂತು. ಯಾಕಂದರೆ ನಾನು ಔಷಧಿ ಹೊಡೆಯಲಿಲ್ಲ, ಹೆಚ್ಚು ಗೊಬ್ಬರ ಕೊಡಲಿಲ್ಲ, ಹೆಚ್ಚು ಆದಾಯ ತಗೊಳ್ಳಿಲ್ಲ. ಅದು ಕೊಟ್ಟಷ್ಟು ನಾನು ತಗೊಂಡಷ್ಟು ಬಟ್ಟೆ ನಾನು ಲಾಸ್ ಇಲ್ಲ. ಯಾಕೆಂದರೆ ಇಲ್ಲಿ ಬಂಡವಾಳ ಹಾಕಲಿಲ್ಲ, ಹೆಚ್ಚು ಬಂಡವಾಳ ತೆಗಿಲಿಲ್ಲ. ಇಲ್ಲಿ ಬಂಡವಾಳ ಇಲ್ದಲೇ ನಾನು ಜೀರೋ ಕಲ್ಟಿವೇಷನ್ ಮಾಡ್ಕೊಂಬಿಟ್ಟು ನಾನು ಆದಾಯವನ್ನು ಕಾಣ್ತಾ ಇದ್ದೀನಿ. ಹೀಗೆ ವೈಜ್ಞಾನಿಕವಾಗಿ ಸಮಗ್ರ ಕೃಷಿಯನ್ನು ಕೈಗೊಂಡು ಇತರೆ ರೈತರಿಗೂ ಮಾದರಿಯಾಗಿರುವ ದಯಾನಂದ ಅವರು ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರ,
ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಶಿಕ್ಷಣವಾದ ನಂತರ ನೌಕರಿಯನ್ನೇ ಅರಸಿ ನಗರವನ್ನು ಸೇರುವ ಜನತೆಗೆ ದಯಾನಂದ್ ಅವರು ಒಬ್ಬ ಮಾದರಿ ಪ್ರಗತಿಪರ ಕೃಷಿಕರೆನಿಸಿದ್ದಾರೆ.